ಈ ವಿಡಿಯೋ ಗಮನ ಇಟ್ಟು ನೋಡಿ. ಈ ವಿಡಿಯೋದಿಂದ ನೀವು ಒಂದು ಒಳ್ಳೆ ಪಾಠ ಕಲಿಬಹುದು. ಆ ಕರು ಆ ಕುದುರೆ ಜೊತೆ ಓಡ್ತಾ ಇದೆ ಮತ್ತೆ ಜಿಗದಾಡ್ತಾ ಇದೆ. ಅದನ್ನ ಕಣ್ಣಂತ ಅದರ ತಾಯಿ ಅದನ್ನ ನೋಡಿ ಗಾಬರಿಗೊಳಗಾಗುತ್ತೆ. ಇದರಲ್ಲಿ ಏನಪ್ಪ ವಿಶೇಷ ಅಂತಂದ್ರೆ, ಆ ಕರು ಓಡೋದಕ್ಕೆ ಮತ್ತೆ ಜಿಗದಾಡೋದಕ್ಕೆ ಕಾರಣ ಏನಪ್ಪಾ ಅಂತಂದ್ರೆ, ಅದು ಆ ಕುದುರೆ ಜೊತೆ ಸವಾಸ ಮಾಡಿದೆ. ಇಲ್ಲಿ ನಾವು ಕೂಡ ಅಷ್ಟೇ, ಯಾರ ಜೊತೆ ಸವಾಸ ಮಾಡಿದೀವಿ ಮತ್ತೆ ಯಾವ ವಾತಾವರಣದಲ್ಲಿ ಬೆಳೆದಿವಿ ಅನ್ನೋದು ತುಂಬಾ ಮುಖ್ಯವಾಗುತ್ತೆ. ನಾವ್ ಯಾರು ಸಂಘ ಮಾಡಿರ್ತೀವೋ ಅವ್ರ ತರನೇ ಯೋಚನೆ ಮಾಡ್ತೀವಿ. ಅವರು ಪಾಸಿಟಿವ್ ಆಗಿ ಯೋಚನೆ ಮಾಡಿದ್ರೆ ನಾವು ಕೂಡ ಪಾಸಿಟಿವ್ ಆಗಿ ಯೋಚನೆ ಮಾಡ್ತೀವಿ. ಅವರು ನೆಗೆಟಿವ್ ಆಗಿ ಯೋಚನೆ ಮಾಡಿದ್ರೆ ನಾವು ಕೂಡ ನೆಗೆಟಿವ್ ಆಗಿ ಯೋಚನೆ ಮಾಡ್ತೀವಿ. ನಾವು ಏನನ್ನ ನೋಡ್ತೀವೋ ಏನನ್ನ ಕೇಳ್ತೀವೋ ಅದನ್ನೇ ಫಾಲೋ ಮಾಡ್ತೀವಿ. ಜೀವನದಲ್ಲಿ ನಾವು ಏಳಿಗೆ ಆಗೋದಕ್ಕೆ ಎಂತ ವಾತಾವರಣದಲ್ಲಿ ಬೆಳೆದ್ವಿ, ಎಂತೋರ್ ಜೊತೆ ಬೆಳೆದ್ವಿ ಅನ್ನೋದು ತುಂಬಾ ಮ್ಯಾಟರ್ ಆಗುತ್ತೆ. 1000 ಜನರನ್ನ ಸ್ನೇಹಿತರನ್ನಾಗಿ ಮಾಡ್ಕೊಳ್ಳೋ ಬದಲು ಆ ಒಬ್ಬರನ್ನ ಸ್ನೇಹಿತರನ್ನಾಗಿ ಮಾಡ್ಕೋ. ಆ ಒಬ್ಬರಿಂದ ನಿನ್ನ ಜೀವನ ಬದಲಾಗಬೇಕು.